ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನವೆಂಬರ್ 10, 11 ಮತ್ತು 12ರಂದು ತಿರುವಣ್ಣಾಮಲೈನಲ್ಲಿ ನಡೆಯುವ ಪತ್ರಿಜಿಯವರ ಜನ್ಮೋತ್ಸವ ಸಂಭ್ರಮಾಚರಣೆಗಳು. ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ವತಿಯಿಂದ ನಡೆಯುತ್ತಿರುವ ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಕಾರ್ಯಕ್ರಮಗಳು. ಪಿಎಂಸಿ ಕನ್ನಡ ಚಾನೆಲ್ ನೇತೃತ್ವದಲ್ಲಿ ಪ್ರಾರಂಭವಾದ ಉಚಿತ ಆನ್ಲೈನ್ ಧ್ಯಾನ ಜ್ಞಾನ ತರಗತಿಗಳು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಾರಂಭವಾದ 11 ದಿನಗಳ ಸಸ್ಯಾಹಾರ ರ್ಯಾಲಿ, ಧ್ಯಾನ ಪ್ರಚಾರ ಮತ್ತು ಸಸಿ ನೆಡುವ ಕಾರ್ಯಕ್ರಮ. ಅಕ್ಟೋಬರ್ 29ರಂದು ತುಮಕೂರಿನಲ್ಲಿ ಯಶಸ್ವಿಯಾಗಿ ನಡೆದ ಅಯ್ಯಪ್ಪ ಪಿಂಡಿಯವರ 1 ದಿನದ ಧ್ಯಾನ ಯಜ್ಞ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಶ್ರೀ ರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಡೆದ ಧ್ಯಾನ ತರಗತಿ. ಅಕ್ಟೋಬರ್ 29ರಂದು ಕೆಂಗೇರಿಯಲ್ಲಿ ನಡೆದ ಓಂಕಾರೇಶ್ವರ ಮರ್ಕಬಾ ಪಿರಮಿಡ್ ವಾರ್ಷಿಕೋತ್ಸವ ಮತ್ತು ಸಸ್ಯಾಹಾರ ಜಾಥಾ. ಕೋಲಾರ ಜಿಲ್ಲೆಯ ಸೀತಾರಾಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ನವೆಂಬರ್ 4 ಮತ್ತು 5ರಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ನಡೆಯುವ ಉಚಿತ ಧ್ಯಾನ ಶಿಕ್ಷಣ ತರಗತಿಗಳು. ಯಾದಗಿರಿಯ ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ್. ಈಗ ವಿವರಗಳ ಕಡೆಗೆ. ನವೆಂಬರ್ 10ರಿಂದ 12ರವರೆಗೆ ಪತ್ರಿಜಿಯವರ ಜನ್ಮದಿನದ ಸಂಭ್ರಮಾಚರಣೆಗಳು ತಿರುವಣ್ಣಾಮಲೈನಲ್ಲಿ ನಡೆಯಲಿವೆ. ನವೆಂಬರ್ 11 ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಜಗದ್ಗುರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಜನ್ಮದಿನ. ಪಿರಮಿಡ್ ಧ್ಯಾನ ಪ್ರಪಂಚಕ್ಕೆ ವಿಶೇಷವಾದ ದಿನ. ಇದರ ಅಂಗವಾಗಿ ಪಿರಮಿಡ್ ಮೌನ ಧ್ಯಾನ ಟ್ರಸ್ಟ್ ನೇತೃತ್ವದಲ್ಲಿ ಶ್ರೀಮತಿ ಸ್ವರ್ಣಮಾಲಾ ಪತ್ರಿಯವರ ಮಾರ್ಗದರ್ಶನದಲ್ಲಿ ಪತ್ರಿಜಿ ಜನ್ಮದಿನದ ಸಂಭ್ರಮಾಚರಣೆಗಳನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸ್ವಾಮಿ ವೇದಾನಂದ ಸರಸ್ವತಿ ಮಹಾರಾಜ್, ಶ್ರೀ ಸದಾನಂದಗಿರಿ ಸ್ವಾಮಿ ಮಹಾರಾಜ್, ಶಿವಸ್ವಾಮಿಯವರು, ಭಾಸ್ಕರ್ ಮಣಿಮೇಘಾಲಯನ್ ಅವರು, ಬ್ರಹ್ಮಶ್ರೀ ಪ್ರೇಮ್ನಾಥ್, ಬ್ರಾಹ್ಮಣ ರತ್ನ ಮಾರಂ ಶಿವಪ್ರಸಾದ್, ಪಿಎಂಸಿ ಡೈರೆಕ್ಟರ್ ಆದ ಸಿದ್ದನಾಗೇಶ್ವರ ರಾವ್, ಸ್ವಾಗ್ ವ್ಯವಸ್ಥಾಪಕರಾದ ಪರಿಣಿತ ಪತ್ರಿ ಮತ್ತು ಸದ್ಗುರು ಸ್ಪಿರಿಚುವಲ್ ಫೌಂಡರ್ ಭೀಮಿನೇನಿ ವಂಶೀಕಿರಣ್ ಅವರು ಬರಲಿದ್ದಾರೆ. ತಿರುವಣ್ಣಾಮಲೈ ತಾಂಡ್ರಂಪಟ್ಟು ರೋಡ್ ಬೈಪಾಸ್ ಹತ್ತಿರದ ಮಾಧವಿ ಪನ್ನೀರು ಸೆಲ್ವಂ ಮಹಲ್ನಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ವತಿಯಿಂದ ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಸಮಾರಂಭಗಳನ್ನು ಆಯೋಜಿಸಲಾಗುತ್ತಿದೆ. ಜೀವಹಿಂಸೆ ಮಹಾಪಾಪ, ಅಹಿಂಸಾ ಪರಮೋ ಧರ್ಮ ಎಂಬ ಅಹಿಂಸಾ ಸಂದೇಶವನ್ನು ಎಲ್ಲರಿಗೂ ಸಾರುತ್ತಾ ಪ್ರಾಣಿ ಬಲಿ ನಿರ್ಮೂಲನಕ್ಕಾಗಿ ನಿರಂತರ ಹೋರಾಡುತ್ತಿದ್ದಾರೆ. ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ, ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಹಾಗೂ ಬಸವ ಧರ್ಮ ಜ್ಞಾನಪೀಠದ ಅಧ್ಯಕ್ಷರಾದ ಸ್ವಾಮಿ ದಯಾನಂದ ಸ್ವಾಮೀಜಿಯವರು ಈ ನಿಟ್ಟಿನಲ್ಲಿ ಅಕ್ಟೋಬರ್ 24ರಂದು ಆಯುಧ ಪೂಜೆ ಮತ್ತು ವಿಜಯದಶಮಿ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಕ್ಕೇರಿಯಲ್ಲಿ ನಡೆದ ಶಕ್ತಿ ದೇವತೆ ಶ್ರೀ ಭೀಷ್ಟಾದೇವಿ ಜಾತ್ರೆಯಲ್ಲಿ ಸಾವಿರಾರು ಪ್ರಾಣಿ ಬಲಿಯನ್ನು ತಡೆಯುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದು ಇದೊಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಶ್ರೀ ದಯಾನಂದ ಸ್ವಾಮೀಜಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಯಶಸ್ವಿಗೆ ಕಾರಣರಾದ ಕರ್ನಾಟಕ ಸರ್ಕಾರ, ಬೆಳಗಾವಿ ಜಿಲ್ಲಾಡಳಿತ, ಖಾನಾಪುರ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಪಶುಸಂಗೋಪನೆ, ಕಂದಾಯ ಹಾಗೂ ಪಂಚಾಯಿತಿ ಇಲಾಖೆ, ಭೀಷ್ಟಾದೇವಿ ಆಡಳಿತ ಮಂಡಳಿ, ಭಕ್ತ ಸಮೂಹ ಹಾಗೂ ಸುದ್ದಿ ಮಾಧ್ಯಮಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತ ದೇಶದಾದ್ಯಂತ ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಸಮಾರಂಭಗಳನ್ನು ಆಯೋಜಿಸುತ್ತಾ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿರುವ ಶ್ರೀ ದಯಾನಂದ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ.
ಪಿಎಂಸಿ ಕನ್ನಡ ಚಾನೆಲ್ನಲ್ಲಿ ನವೆಂಬರ್ 1ರಿಂದ ಉಚಿತ ಆನ್ಲೈನ್ ಧ್ಯಾನ ಜ್ಞಾನ ತರಗತಿಗಳು ಪ್ರಾರಂಭವಾಗಿವೆ. ನಿರಂತರ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನೆಲ್ನಲ್ಲಿ ಪ್ರತಿದಿನ ಬೆಳಗ್ಗೆ 5ರಿಂದ 6ರವರೆಗೆ ಸಂಗೀತ ನಾದಧ್ಯಾನ, ಮಧ್ಯಾಹ್ನ 3ರಿಂದ 4:30ರವರೆಗೆ ನಾ ಕಂಡಂತೆ ಪತ್ರಿಜಿ ಮತ್ತು ರಾತ್ರಿ 9:30ರಿಂದ 10:30ರವರೆಗೆ ಧ್ಯಾನ ಕರ್ನಾಟಕ ಎಂಬ ಉಚಿತ ಆನ್ಲೈನ್ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರಿಯಾದ ಧ್ಯಾನ, ಸಸ್ಯಾಹಾರದ ಪ್ರಾಮುಖ್ಯತೆ, ಪಿರಮಿಡ್ ಶಕ್ತಿ, ಸರಿಯಾದ ಜೀವನ ವಿಧಾನ, ಸಂಪೂರ್ಣ ಆನಂದವನ್ನು ಹೇಗೆ ಪಡೆಯಬಹುದೆಂದು ಅನುಭವಿ ಮಾಸ್ಟರ್ಗಳ ಮೂಲಕ ಮಾರ್ಗದರ್ಶನವನ್ನು ಪಡೆಯಲು ಈ ತರಗತಿಗಳು ತುಂಬಾ ಉಪಯುಕ್ತವಾಗಿರುತ್ತವೆ. ಎಲ್ಲರೂ ಈ ಉಚಿತ ಆನ್ಲೈನ್ ಧ್ಯಾನ ಜ್ಞಾನ ತರಗತಿಗಳಲ್ಲಿ ಭಾಗವಹಿಸಲು ಮನವಿ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ನೇತೃತ್ವದಲ್ಲಿ ಹಾಸನ ಜಿಲ್ಲೆಯಲ್ಲಿ 11 ದಿನಗಳ ಸಸ್ಯಾಹಾರ ರ್ಯಾಲಿ, ಧ್ಯಾನ ಪ್ರಚಾರ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಪ್ರಾರಂಭವಾಗಿದೆ. 100 ಧ್ಯಾನಿಗಳ ಸಮ್ಮುಖದಲ್ಲಿ ನವೆಂಬರ್ 1ರಂದು ಹಾಸನ ತಣ್ಣೀರು ಹಳ್ಳ ಮಠದ ಆವರಣದಲ್ಲಿ ಶ್ರೀ ಶ್ರೀ ವಿಜಯ್ ಕುಮಾರ್ ಸ್ವಾಮೀಜಿಯವರು ಜಾಥವನ್ನು ಪ್ರಾರಂಭಿಸಿ ಅಹಿಂಸೆ, ಸಸ್ಯಾಹಾರ ಮತ್ತು ಧ್ಯಾನದ ಕುರಿತು ತಮ್ಮ ಸಂದೇಶವನ್ನು ನೀಡಿ ಗಿಡ ನೆಡುವ ಮೂಲಕ ಎಲ್ಲರಿಗೂ ಶುಭ ಹಾರೈಸಿದರು ಹಾಗೂ ರ್ಯಾಲಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಸಂಸ್ಥಾಪಕರಾದ ಶ್ರೀಮತಿ ಡಾಕ್ಟರ್ ಎಸ್.ಎಂ. ಸುಮಂಗಳ ಮತ್ತು ತಂಡದವರು ಎಲ್ಲರಿಗೂ ಆಹ್ವಾನವನ್ನು ನೀಡುತ್ತಾ ಎಲ್ಲರಲ್ಲೂ ಸ್ಫೂರ್ತಿಯನ್ನು ತುಂಬಿದರು. ಪಿರಮಿಡ್ ಮಾಸ್ಟರ್ಗಳಾದ ಹಂಪಣ್ಣ, ವಿರೂಪಾಕ್ಷಿ, ಮಹೇಶ್, ಮಾರುತಿರಾಮ್ ಮತ್ತು ಇತರ ಅಹಿಂಸಾವಾದಿಗಳು ಗಿಡಗಳನ್ನು ನೆಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಸನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಾ ಹಿಂಸಾ ಚೋಡೋ ಹಂಸ ಪಕಡೋ, ಜೀವ ಹಿಂಸೆ ಮಹಾಪಾಪ, ಅಹಿಂಸಾ ಪರಮೋ ಧರ್ಮ ಎಂಬ ಸಂದೇಶವನ್ನು ಸಾರಿದರು. ಅಕ್ಟೋಬರ್ 29ರಂದು ತುಮಕೂರಿನಲ್ಲಿ ಅಯ್ಯಪ್ಪ ಪಿಂಡಿಯವರ 1 ದಿನದ ಧ್ಯಾನ ಯಜ್ಞವನ್ನು ಆಯೋಜಿಸಲಾಗಿತ್ತು. ಹಿರಿಯ ಪಿರಮಿಡ್ ಮಾಸ್ಟರ್ ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಸಂಸ್ಥಾಪಕರಾದ ಅಯ್ಯಪ್ಪ ಪಿಂಡಿ ಮತ್ತು ತುಮಕೂರಿನ PSSM ನೇತೃತ್ವದಲ್ಲಿ ಈ ಯಜ್ಞ ತುಮಕೂರಿನ ಶ್ರೀ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಬೆಳಗ್ಗೆ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಸಂಗೀತ ವಿದ್ವಾಂಸರು ನುಡಿಸಿದ ಸಂತೂರ್, ಮೃದಂಗಂ ಮತ್ತು ತಬಲಾ ಸಂಗೀತ ನಾದಧ್ಯಾನದಲ್ಲಿ ಸಾವಿರಾರು ಧ್ಯಾನಿಗಳು ಭಾಗವಹಿಸಿ ಸಾಮೂಹಿಕ ಧ್ಯಾನ ಮಾಡಿದರು. ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಅಯ್ಯಪ್ಪ ಪಿಂಡಿ, ಶ್ರೀಮತಿ ಅನಿತಾ, ಜೀವಂದರ್ ಕೇತಪ್ಪನವರ್, ವಿರೂಪಾಕ್ಷಪ್ಪ ಮತ್ತು ಅನೇಕ ಪಿರಮಿಡ್ ಮಾಸ್ಟರ್ಗಳು ತಮ್ಮ ಸಂದೇಶವನ್ನು ನೀಡಿದರು. ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಧ್ಯಾನ, ಪಿರಮಿಡ್ ಶಕ್ತಿ, ಸಸ್ಯಾಹಾರದ ಮಹತ್ವವನ್ನು ಅರಿತುಕೊಂಡರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಶ್ರಮಿಸಿದ ತುಮಕೂರಿನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಮತ್ತು ಸಹಾಯವನ್ನು ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಯಿತು. ಅಕ್ಟೋಬರ್ 31ರಂದು ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಶ್ರೀರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಧ್ಯಾನ ತರಗತಿ ನಡೆಯಿತು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಳಿ ಇರುವ ಶ್ರೀರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೈದರಾಬಾದಿನ ಹಿರಿಯ ಪಿರಮಿಡ್ ಮಾಸ್ಟರ್ ಮಿಟ್ಟಾ ಮನೋಹರ್ ಅವರು ಧ್ಯಾನ ಶಿಕ್ಷಣವನ್ನು ನೀಡಿದರು. ವಿದ್ಯಾರ್ಥಿಗಳಿಂದ ಸಾಮೂಹಿಕ ధ్యాన ಮಾಡಿಸಿ ధ్యానದ లాభಗಳನ್ನು వివరిಸಿದರು. వైరాగ్యం కాదు, ధ్యానం అంటే వైభోగం. ధ్యానం చేసేవారు సన్యాసులు కాదు. మనం ఏది కూడా వదిలిపెట్టవలసిన అవసరం లేదు. మన కుటుంబంలో ఉండాలి, మన వ్యాపారం చేసుకోవాలి, మన ఉద్యోగం చేయాలి, మన వ్యవసాయం చేయాలి, మన చదువులు చదువుకోవాలి, ఖాళీ సమయంలోనే ధ్యానం చేయాలి. ಅಕ್ಟೋಬರ್ 29ರಂದು ಕೆಂಗೇರಿಯಲ್ಲಿ ಓಂಕಾರೇಶ್ವರ ಮರ್ಕಬಾ ಪಿರಮಿಡ್ 3ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಸ್ಯಾಹಾರ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಈ ಸಸ್ಯಾಹಾರ ಜಾಥಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು, ಬ್ರಹ್ಮಶ್ರೀ ಪ್ರೇಮ್ನಾಥ್, ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಬಸವರಾಜ್, ಕೋಟೇಶ್ವರರಾವ್, ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ
ತಮ್ಮ ಸಂದೇಶವನ್ನು ನೀಡಿದರು. ರ್ಯಾಲಿ ನಂತರ ಓಂಕಾರೇಶ್ವರ ಮರ್ಕಬಾ ಪಿರಮಿಡ್ನ 3ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ಯಾನಿಗಳು ಭಾಗವಹಿಸಿ ಸಾಮೂಹಿಕ ಧ್ಯಾನ ಮಾಡಿದರು. ಅಕ್ಟೋಬರ್ 28ರಂದು ಕೋಲಾರ ಜಿಲ್ಲೆಯ ಸೀತಾರಾಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಿರಿಯ ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಿಯವರ ನೇತೃತ್ವದಲ್ಲಿ ಹುಣ್ಣಿಮೆ ಪ್ರಯುಕ್ತ ಸಾಮೂಹಿಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಸುಂದರವಾದ ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಸೀತಾರಾಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ ಮತ್ತು ಸಂಗೀತ ವಿದ್ವಾಂಸರಾದ ಚಂದ್ರಪ್ಪನವರು ಹಾಡಿದ ಧ್ಯಾನ ಗೀತೆಗಳಿಗೆ ಧ್ಯಾನಿಗಳು ಆಳವಾದ ಧ್ಯಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನವೆಂಬರ್ 4 ಮತ್ತು 5ರಂದು ಬೆಂಗಳೂರಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಉಚಿತ ಧ್ಯಾನ ಶಿಕ್ಷಣ ತರಗತಿಗಳು ನಡೆಯಲಿವೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ನೇತೃತ್ವದಲ್ಲಿ ಬೆಂಗಳೂರಿನ ಜಯನಗರದ 9ನೇ ಬ್ಲಾಕ್ನಲ್ಲಿರುವ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ನವೆಂಬರ್ 4 ಮತ್ತು 5ರಂದು ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪಿರಮಿಡ್ ವ್ಯಾಲಿ ಟ್ರಸ್ಟಿ ಮತ್ತು ಹಿರಿಯ ಪಿರಮಿಡ್ ಮಾಸ್ಟರ್ ಆದ ಸಾಯಿ ಕೃಪಾ ಸಾಗರ್ ಅವರು ನವೆಂಬರ್ 4ರಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6ರವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಹಿರಿಯ ಪಿರಮಿಡ್ ಮಾಸ್ಟರ್ ಮತ್ತು ಸಿಟಿಡಿಐ ಇಂಡಿಯಾ ಕಂಪನಿಯ ಸಂಸ್ಥಾಪಕರಾದ ಸುರೇಶ್ ಕಲ್ಬುರ್ಗಿಯವರು ನವೆಂಬರ್ 5ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಆಧ್ಯಾತ್ಮಿಕ ವಿಜ್ಞಾನದ ಕುರಿತು ಕಾರ್ಯಾಗಾರವನ್ನು ನಡೆಸಿಕೊಡಲಿದ್ದಾರೆ. ಎಲ್ಲರೂ ಇದರಲ್ಲಿ ಭಾಗವಹಿಸಲು ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ್ ಅವರು ಯಾದಗಿರಿಯ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಯಾದಗಿರಿ ಪಟ್ಟಣದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಕ ವೃಂದದವರಿಗೆ ಧ್ಯಾನ ಪರಿಚಯವನ್ನು ಮಾಡಿಸಿ ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಏಕಾಗ್ರತೆ, ಜ್ಞಾಪಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೇಗೆ ಪಡೆಯಬಹುದೆಂದು ವಿವರಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.